ಸುತ್ತೂರು ಜಾತ್ರಾ ಮಹೋತ್ಸವದ ಅಂಗವಾಗಿ ಆಯೋಜನೆ ಮಾಡಿರುವಂಥ 54ನೇ ವರ್ಷದ ದನಗಳ ಪರಿಷೆ ಅಂದರೆ ಒಂದು ದನಗಳ ಜಾತ್ರೆ ಕೂಡ ಇಲ್ಲಿ ಸಾಕಷ್ಟು ಒಂದು ರೀತಿ ಗಮನವನ್ನು ಸೆಳೆಯುತ್ತೆ ಅಂತ ಹೇಳ್ಬೋದು. ಈ ಒಂದು ದನಗಳ ಜಾತ್ರೆಯಲ್ಲಿ 150ಕ್ಕೂ ಹೆಚ್ಚು ಜೋಡಿ ಎತ್ತುಗಳು ಇಲ್ಲಿ ಭಾಗಿಯಾಗಿರೋದು ಕೂಡ ಈ ಬಾರಿ ವಿಶೇಷ ಅಂತ ಹೇಳ್ಬೋದು. ಈ ಒಂದು ದನಗಳ ಜಾತ್ರೆಯಲ್ಲಿ ಗ್ರಾಮೀಣ ಭಾಗದಿಂದ ಎತ್ತುಗಳನ್ನು ಇಲ್ಲಿ ಕರೆತಂದಿದ್ದಾರೆ ರೈತರು. ಒಂದು ವ್ಯಾಪಾರದ ಉದ್ದೇಶದಿಂದ ಕೆಲವರು ರೈತರು ತಂದಿದ್ರೆ, ಇನ್ನು ಕೆಲವರು ತಾವು ಸಾಕಿರುವಂತಹ ಒಂದು ಎತ್ತುಗಳನ್ನು ಒಂದು ಪ್ರದರ್ಶನ ಮಾಡುವ ನಿಟ್ಟಿನಲ್ಲಿ ಇಲ್ಲಿಗೆ ಕರೆತಂದಿದ್ದಾರೆ. ರೈತರು ಕೂಡ ತಮ್ಮ ಒಂದು ಒಡನಾಡಿಯಾಗಿರುವಂಥ ಅಂದರೆ ಕೃಷಿ ಒಂದು ವ್ಯವಸಾಯ ಒಂದು ಪದ್ಧತಿಯಲ್ಲಿ ತಮ್ಮ ಒಂದು ಹೆಗಲಿಗೆ ಹೆಗಲು ಕೊಟ್ಟು ದುಡಿಯುವಂತಹ ಎತ್ತುಗಳಿಗೂ ಕೂಡ ಅಷ್ಟೇ ಒಂದು ಪ್ರಾಧಾನ್ಯತೆಯನ್ನು ಕೊಡ್ತಾರೆ ಗ್ರಾಮೀಣ ಭಾಗದಲ್ಲಿ. ಅದೇ ಒಂದು ಹಿನ್ನೆಲೆಯಲ್ಲಿ ಅವನ್ನು ಕೂಡ ತಮ್ಮ ಮಕ್ಕಳಂತೆ ರೈತರು ಅವ್ರನ್ನ ಕಾಪಾಡ್ಕೊಂಡು ಬಂದಿರ್ತಾರೆ. ಆ ಒಂದು ಜಾತ್ರೆಗಳ ಸಂದರ್ಭದಲ್ಲಿಯೂ ಕೂಡ ಅವುಗಳಿಗೆ ವಿಶೇಷವಾದ ಅಲಂಕಾರವನ್ನು ಮಾಡಿ ಕರೆದುಕೊಂಡು ಬಂದು ಅಲ್ಲಿ ಪ್ರದರ್ಶನಕ್ಕೆ ಇಡುವುದು ಕೂಡ ಇಲ್ಲಿನ ವಿಶೇಷ ಅಂತ ಹೇಳ್ಬೋದು. ಇಲ್ಲಿ ಈ ಒಂದು ಸುತ್ತೂರು ಜಾತ್ರೆಯಲ್ಲಿ ಈ ಬಾರಿ 150ಕ್ಕೂ ಹೆಚ್ಚು ಜೋಡಿ ರಾಸುಗಳು ಇಲ್ಲಿ ಬಂದಿದ್ದಾವೆ. ಇಲ್ಲಿ ಸುಮಾರು ಒಂದು ಅತ್ಯಂತ ಹೆಚ್ಚು ಅಂತಂದರೆ ಸುಮಾರು 10 ಲಕ್ಷ ಬೆಲೆ ಬಾಳುವಂತಹ ಜೋಡೆತ್ತುಗಳು ಕೂಡ ಇಲ್ಲಿ ಇರೋದು ಈ ಬಾರಿಯ ವಿಷಯ ಅಂತ ಹೇಳ್ಬೋದು. ಅಷ್ಟರ ಮಟ್ಟಿಗೆ ರೈತರು ಕೂಡ ತಾವು ಸಾಕಿರುವಂತಹ ಎತ್ತುಗಳನ್ನು ಇಲ್ಲಿ ಕರೆತಂದು ಒಂದು ದನಗಳ ಜಾತ್ರೆಗೆ ಒಂದು ಮೆರಗನ್ನು ತಂದು ಅಂತ ಹೇಳ್ಬೋದು. ಯಾಕಂದರೆ ನಮ್ಮ ದೇಶ ಒಂದು ಕೃಷಿ ಆಧಾರಿತ ಒಂದು ಗ್ರಾಮೀಣ ಪ್ರದೇಶವನ್ನು ಹೆಚ್ಚು ಹೊಂದಿರುವಂಥ ದೇಶ ಆಗಿರೋ ಒಂದು ಹಿನ್ನೆಲೆಯಲ್ಲಿ ಕೃಷಿಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ನೀಡಲಾಗಿದೆ. ಅದೇ ಒಂದು ಹಿನ್ನೆಲೆಯಲ್ಲಿ ಇಲ್ಲಿ ವಸ್ತು ಪ್ರದರ್ಶನದಲ್ಲಿ ಒಂದು ದನಗಳ ಜಾತ್ರೆಗೂ ಕೂಡ ತನ್ನದೇ ಆದ ಮಹತ್ವ ಇದೆ ಅಂತ ಹೇಳ್ಬೋದು. ಈಗ ಒಂದು ಜಾತ್ರೆಗೆ ಒಂದು 54 ವರ್ಷಗಳು ಈಗ ಜಾತ್ರೆ ಅಂತಂದರೆ ಇದು ಎಷ್ಟರ ಮಟ್ಟಿಗೆ ಮಹತ್ವ ಪಡ್ಕೊಂಡಿದೆ ಅಂತ ಹೇಳ್ಬೋದು. ವರ್ಷದಿಂದ ವರ್ಷಕ್ಕೂ ಕೂಡ ಈ ಒಂದು ದನಗಳ ಜಾತ್ರೆ ಮೆರಗನ್ನು ಪಡ್ಕೋತಾ ಸಾಕ್ತಾ ಇದ್ದು, ಈ ಬಾರಿಯೂ ಕೂಡ ಸುತ್ತೂರು ಜಾತ್ರಾ ಮಹೋತ್ಸವದಲ್ಲಿ ದನಗಳ ಪರಿಷೆ ಅಂದರೆ ದನಗಳ ಜಾತ್ರೆ ಸಾಕಷ್ಟು ಒಂದು ರೀತಿ ಗಮನವನ್ನು ಸೆಳೆದಿದ್ದು ಹಳ್ಳಿಗಾಡಿನ ಜನರನ್ನು ಇತ್ತ ಸೆಳೆದಿದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ, ಪ್ರತಿನಿಧಿ ನ್ಯೂಸ್, ಮೈಸೂರು.